2001ನೇ ಶೈಕ್ಷಣಿಕ ವರ್ಷದ ವಿದ್ಯಾರ್ಥಿಗಳ ವಿಶೇಷ ಗಮನ ಸೆಳೆದ ಗುರುನಮನ ಕಾರ್ಯಕ್ರಮ. ಗಂಗಾವತಿ 24 ವರ್ಷಗಳ ಹಿಂದೆ ಶ್ರೀ ಕೊಟ್ಟೂರೇಶ್ವರ ವಿದ್ಯಾವರ್ಧಕ ಸಂಘದ ಶ್ರೀ ಚನ್ನಬಸವ ಶಾಲೆಯಲ್ಲಿ ಓದಿದ ವಿದ್ಯಾರ್ಥಿಗಳಿಂದ ರವಿವಾರದಂದು ಕಲಿಸಿದ ಎಲ್ಲ ಗುರು ಹಿರಿಯರಿಗೆ ಹಾಗೂ ಪ್ರಸ್ತುತ ಶಿಕ್ಷಕರಿಗೆ ಗುರುನಮನ ಕಾರ್ಯಕ್ರಮವನ್ನು ಆಯೋಜಿಸುವುದರ ಮೂಲಕ ವಿದ್ಯಾರ್ಥಿಗಳು ತಮ್ಮ ಬಾಲ್ಯದ ದಿನಗಳನ್ನು ಮೆಲುಕು ಹಾಕಿದ್ದು ವಿಶೇಷವಾಗಿತ್ತು. ಆ ವರ್ಷದ ಶೈಕ್ಷಣಿಕ ಸಾಲಿನಲ್ಲಿ 52 ವಿದ್ಯಾರ್ಥಿಗಳು ಪ್ರವೇಶಾತಿ ಪಡೆದುಕೊಂಡಿದ್ದು, ಅದರಲ್ಲಿ 42 ವಿದ್ಯಾರ್ಥಿಗಳು ಗುರುನಮನ ಕಾರ್ಯಕ್ರಮದಲ್ಲಿ ಕುಟುಂಬ ಸಮೇತವಾಗಿ ಪಾಲ್ಗೊಂಡು ಶಾಲೆಯ ಅಂದಿನ ದಿನಗಳ ಅಣುಕು ಪ್ರದರ್ಶನ ನಡೆಸಿರುವುದು ಇತಿಹಾಸವನ್ನು ಸ್ಮರಿಸುವಂತಿತ್ತು. ತಡವಾಗಿ ಬಂದ ವಿದ್ಯಾರ್ಥಿಗಳಿಗೆ ಹೊರಗೆ ನಿಲ್ಲಿಸುವುದು, ಗೃಹಪಾಠ ಬರೆಯಲಾರದ ವಿದ್ಯಾರ್ಥಿಗಳಿಗೆ ಚಡಿಹೇಟು ನೀಡುವುದು ಸೇರಿದಂತೆ ಪಾಠ ಪ್ರವಚನದ ಜೊತೆಗೆ ಕ್ರೀಡೆಗಳನ್ನು ಶಿಕ್ಷಕರೊಂದಿಗೆ ಆಟ ಆಡಿ ಸಂಭ್ರಮಿಸಿದರು. ಬಳಿಕ ಜರುಗಿದ ಗುರುನಮನ ವೇದಿಕೆಯ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಾದ ರಾಜೇಂದ್ರ, ಡಾಕ್ಟರ್ ನೀಲಮ್ಮ, ಮಲ್ಲಿಕಾರ್ಜುನ್, ಮಾಲಗಿತ್ತಿ, ಸುಮಾ, ಅನ್ನಪೂರ್ಣ ಇತರರು ತಮ್ಮ ಹಳೆಯ ನೆನಪುಗಳನ್ನು ಹಂಚಿಕೊಂಡರು. ಬಳಿಕ ಎಲ್ಲ ವಿದ್ಯಾರ್ಥಿಗಳು ಗುರುವೃಂದಕ್ಕೆ ಶಿರಬಾಗಿ ನಮಸ್ಕಾರ ಮಾಡುವುದರ ಜೊತೆಗೆ ವೈವಿಧ್ಯಮಯ ಹೂಗಳಿಂದ ಪುಷ್ಪಾರ್ಚನೆ ನಡೆಸಿ ಕಲಿಸಿದ ಗುರುಗಳ ಋಣಭಾರವನ್ನು ಮುಟ್ಟಿಸಿದರು. ವೇದಿಕೆಯ ಸಮಾರಂಭದ ಉದ್ಘಾಟನೆಯನ್ನು ಕಾರ್ಯದರ್ಶಿ ಶರಣೇಗೌಡ ಮಾಲಿ ಪಾಟೀಲ್ ನೆರವೇರಿಸಿ ಮಾತನಾಡಿ, ಶಾಲೆಯಲ್ಲಿ ಕಲಿತ ವಿದ್ಯಾರ್ಥಿಗಳು ಸಮಾಜದ ವಿವಿಧ ಕ್ಷೇತ್ರದಲ್ಲಿ ಉನ್ನತ ಸ್ಥಾನ ಪಡೆದುಕೊಂಡಿದ್ದು, ಕಲಿಸಿದ ಗುರುಗಳಿಗೆ ಗೌರವಿಸಿ ಸತ್ಕರಿಸಿ ಅವರ ಆಶೀರ್ವಾದವನ್ನು ಪಡೆದುಕೊಂಡಿದ್ದು ಗುರು ಶಿಷ್ಯರ ಸಂಬಂಧಕ್ಕೆ ವಿಶೇಷ ಮೆರುಗು ಹೆಚ್ಚಿಸಿತು ಎಂದು ತಿಳಿಸಿದರು. ಅಧ್ಯಕ್ಷತೆ ವಹಿಸಿದ ಖಜಾಂಚಿ ಸಿಂಗನಾಳ ಸುರೇಶ್ ಮಾತನಾಡಿ, ಪ್ರಸ್ತುತ ಸಮಾರಂಭ ಗುರು ಶಿಷ್ಯರ ಭಾವನಾತ್ಮಕ ಸಂಬಂಧ ವ್ಯಕ್ತವಾಯಿತು. ಬಳಿಕ ಮುಖ್ಯ ಗುರು ಪ್ರಕಾಶ್ ಗೌಡ ಪಾಟೀಲ್ ಮಾತನಾಡಿ, ವಿದ್ಯಾರ್ಥಿಗಳು ಕಲಿಸಿದ ಗುರುಗಳನ್ನು ಮೀರಿ ಎತ್ತರಕ್ಕೆ ಬೆಳೆದಾಗ ಗುರುವಿನ ಸಾರ್ಥಕತೆ ಫಲಪ್ರದಾಯಕವಾಗಿದೆ ಎಂದು ತಿಳಿಸಿದರು. ನಿವೃತ್ತ ಶಿಕ್ಷಕರಾದ SF ಡೇವಿಡ್, ಶ್ರೀಮತಿ ಸುಮಂಗಳ, ಭಾಗ್ಯರತ್ನ ಪಿ, ಮಲ್ಲಿಕಾರ್ಜುನ, ಶಿಕ್ಷಕರಾದ ಬಾಲಪ್ಪ, ಮಂಜುನಾಥ್, ಕುಂಬಾರ ಚೌಕದಲ್ಲಿ ವಸಂತಮಾಲ ಇತರರು ವಿದ್ಯಾರ್ಥಿಗಳಿಂದ ಗುರುನಮನ ಸ್ವೀಕರಿಸಿದರು. ವಿದ್ಯಾರ್ಥಿ ರಾಜೇಂದ್ರ ಸ್ವಾಗತಿಸಿದರು. ವಿದ್ಯಾರ್ಥಿನಿ ರಾಜೇಶ್ವರಿ ಆಶಯ ನುಡಿಗಳನ್ನು ವ್ಯಕ್ತಪಡಿಸಿದರು. ಡಾಕ್ಟರ್ ನೀಲಮ್ಮ ವಂದನಾರ್ಪಣೆಯೊಂದಿಗೆ ಸಂಪನ್ನಗೊಂಡಿತು. ನೀವು ಅಂತ ಶುರುವಾತು ಮೊದಲು ಲೋಲೋ ಅಂತ ಈಗ ಬದಲು ನಮ್ಮ ನಡುವೆ ಎಲ್ಲ ಕೊಂಚ ಸಂಕೋಚವು ಕೈಯ ಹಿಡಿದು ಹೆಜ್ಜೆ ಬೆಸೆದು ಮುಂದೆ ಮುಂದೆ ನಡೆವ ಎಂದು ಕಂಬನಿಯ ತೋರಿಸುವ ಸ್ನೇಹಿತ ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಸೇರಿಕೊಂಡು ನಮ್ಮ ದಾರಿ ಬದುಕು ಎಷ್ಟು ಚಂದವೆಂದು ಸಾರುತ್ತಿಹುದು ಸಾರಿ ಸಾರಿ ನೀವು ಅಂತ ಶುರುವಾತು ಮೊದಲು ಲೋಲೋ ಅಂತ ಈಗ ಬದಲು ನಮ್ಮ ನಡುವೆ ಎಲ್ಲ ಕೊಂಚ ಸಂಕೋಚವು ಕೈಯ ಹಿಡಿದು ಹೆಜ್ಜೆ ಬೆಸೆದು ಮುಂದೆ ಮುಂದೆ ನಡೆವ ಎಂದು ಕಂಬನಿಯ ತೋರಿಸುವ ಸ್ನೇಹಿತ ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಸೇರಿಕೊಂಡು ನಮ್ಮ ದಾರಿ ಬದುಕು ಎಷ್ಟು ಚಂದವೆಂದು ಸಾರುತ್ತಿಹುದು ಸಾರಿ ಸಾರಿ ನೀವು ಅಂತ ಶುರುವಾತು ಮೊದಲು ಲೋಲೋ ಅಂತ ಈಗ ಬದಲು ನಮ್ಮ ನಡುವೆ ಎಲ್ಲ ಕೊಂಚ ಸಂಕೋಚ
ಹೆಜ್ಜೆ ಬೆಸೆದು ಮುಂದೆ ಮುಂದೆ ನಡೆವ ಎಂದು ಕಣ್ಣ ಕಂಬನಿಯ ಒರೆಸುವ ಸ್ನೇಹಿತ ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಸೇರಿಕೊಂಡು ನಮ್ಮ ದಾರಿ ಬದುಕು ಎಷ್ಟು ಚಂದವೆಂದು ಸಾರುತ್ತಿಹುದು ಸಾರಿ ಸಾರಿ ನೀವು ಅಂತ ಶುರುವಾತು ಮೊದಲು